ಮಿಲಿ, ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ನಂತಲ್ಲ, ಆ ಹುಡುಗನ ಹೆಸರು ಸಂಜಯ್ ಅಂತೆ. ಎಲ್ರು ಅವನ್ನ ಸಂಜು ಸಂಜು ಅಂತಾರಂತೆ. ಸ್ವಲ್ಪ ಪೋಲಿನೇ ಇರಬಹುದು, ಆದ್ರೆ ಬಿಕಾಮ್ ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಾನಂತೆ. ಈಗ MBA ಓದ್ತಾ ಇದ್ದಾನಂತೆ. ನೀನೇನ್ ಯೋಚನೆ ಮಾಡ್ಬೇಡ ಮಿಲಿ, ನಿಮ್ ಅಣ್ಣ 3 ಜನನು ಸ್ಟೇಷನ್ಗೆ ಹೇಳ್ಕೊಂಡೋಗಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಅದು ಸಾಲದು ಅಂತ ಗೋಪಿ ಅವ್ರ ಮನೆಗೆ ಹೋಗಿ ಮೂಳೆ ಮುರಿಯೋ ಹಾಗೆ ಹೊಡೆದು ಬಂದಿದ್ದಾನೆ. ಇನ್ನೊಂದ್ ತಮಾಷೆ ಗೊತ್ತಾ? ಇಷ್ಟೆಲ್ಲ ಒದೆ ತಿಂದು ಟ್ರೀಟ್ಮೆಂಟ್ಗೆ ಅಂತ ನಿಮ್ಮ ಅಣ್ಣವ್ರ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅವ್ರಿಗೆ ವಿಷಯ ಗೊತ್ತಾಗಿ ಮುಖ ಮೂತಿಗೆಲ್ಲ ಟೀಚರ್ ಉಯ್ದು ಕಳ್ಸಿದ್ದಾರೆ. ನಾಯಿ ಮರಿ ನನ್ನೇ ನೋಡ್ತಾ ಇತ್ತು. ಹೌದಾ ನೋಡು, ಆ ಕಮಿಷನರು ಆ ಇನ್ಸ್ಪೆಕ್ಟರ್ನ ಎನ್ಕ್ವೈರಿ ಮಾಡೋವರೆಗೂ ನೀನ್ ಇಲ್ಲೇ ಇರಬೇಕು. ಡೋಂಟ್ ವರಿ ಮಗ, 1-2 ಡೇಸ್ ಅಷ್ಟೇ. ನೋಡು, ಅಲ್ಲಿವರೆಗೂ ಇಲ್ಲಿ ರೂಮ್ ಬಾಯ್ಸು ಮ್ಯಾನೇಜರು ಯಾರು ಕಂಡು ಬಿಡ್ಬೇಡ. ಟೈಮಿಗೆ ಸರಿಯಾಗಿ 2 ಕ್ಯಾರಿಯರ್ ತಂದು ನೀನು ಒಟ್ಟಕ್ಕೆ ಸುರಿತೀವಿ. ಊಟದ ಬಗ್ಗೆ ಯೋಚನೆ ಮಾಡಬೇಡ. ಲೋ ಸಂಜು, ನಿನ್ ಲವ್ಗೋಸ್ಕರ ನಾನು ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದ್ದೀನಿ. ತರ್ತೀರಾ? ನಂದಿನಿ ಹೋಟ್ಲಿಂದ ಚಿಕನ್ ಬಿರಿಯಾನಿ ತಂದ್ಬಿಡ್ರು. ಯಾಕೆ ಕಾಳಮ್ಮ ನೋಡ್ಲಿ ಕಾಕ ಬಿರಿಯಾನಿ ಬೇಡವಾ? ಬಿಟ್ರೆ ಬೋಬಾ ಬಿರಿಯಾನಿ ತಂದ್ಬಿಡ್ತೀರ. ನೋಡು, ಯಾರಾದ್ರೂ ಬಾಗಿಲು ತಟ್ಟಿದ್ರೆ ಚೆಕ್ ಅಂತ ಕೆಳಗಡೆ ಹೊಸ್ಕೊಬಿಡು, ಓಕೆನಾ? ನಾವಿಲ್ಲಿ ತಲೆ ಹೋಗೋ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇದ್ರೆ ನೀನ್ ತಲೆ ಬಚ್ಕೋತಾ ಇದೀಯಾ? ನಾನು ಹೇಳೋದು ಕೇಳಿಸ್ತಾ? ಯಾರಾದ್ರೂ ಬಂದು ಬಾಗಿಲು ತಟ್ಟಿದ್ರೆ ಈ ಮಂತ್ ಅಡಿಲ್ಲ ಹೊಸ್ಕೊ. ಅಯ್ಯೋ ಗೊತ್ತಪ್ಪ, ಇರೋದೊಂದೇ ಮಂಚ, ಇನ್ನೆಲ್ಲ ಹೊಸ್ಕೊಳ್ಳಿ. ಸರಿ, ನಾವು ರೂಮ್ ಲಾಕ್ ಮಾಡಿ ಕೀ ನಮ್ಮದನ್ನ ಇಟ್ಕೊಂಡಿರ್ತೀವಿ. ನೀನು ಹುಷಾರು, ರಿಲ್ಯಾಕ್ಸ್ ಮಾಡು. ಗುಡ್ ನೈಟ್. ಅಲ್ರಿ, ಆ ಸ್ಟೂಡೆಂಟ್ಸ್ ನ 3 ಅವರ್ಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಕ್ರಿಮಿನಲ್ಸ್ ಗಳಿಗೆ ಹೊಡೆದಿದ್ದೀರಲ್ಲ, ಈಗ ಏನಾಗಿದೆ ಗೊತ್ತಾ ಸರ್? ಅದು ಆ 3 ಜನರಲ್ಲಿ ಒಬ್ಬ ಕಾಣಿಸ್ತಿಲ್ಲ. ಅವನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ನೀವೇ ಹೊಡೆದು ಬಿಸಾಕಿದ್ದೀರಾ ಅಂತ ಹುಡುಗನ್ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ಆ ಹುಡುಗನ್ ನನಗೆ ನಿಮ್ಮ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ವಿದಿನ್ 24 ಅವರ್ಸ್ ಆ ಹುಡುಗನ್ನ ತಂದು ನನ್ ಮುಂದೆ ನಿಲ್ಲಿಸಬೇಕು. ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಏಯ್, ಎಲ್ಲೋ ನಿನ್ ಫ್ರೆಂಡ್ ಕೋದಂಡ? ಗೊತ್ತಿಲ್ಲ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನನ್ ಬಗ್ಗೆ ಗೊತ್ತಿದೆಯಲ್ಲ. ಗೊತ್ತಾಗೋದು ಬೇಡ. ಏಯ್, ನಿನಗ್ ಮರ್ಯಾದೆ ಹೇಳಿದ್ರೆ ಗೊತ್ತಾಗಲ್ವಾ? ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿದ್ರೆ ಗೊತ್ತಾಗುತ್ತೆ ಎಲ್ಲಿದಾನ್ ಹೇಳಲೇ. ಅದೇನೋ ಏರೋಪ್ಲೇನ್ ಎತ್ತೀನಿ ಅಂದ್ರಲ್ಲ, ಎತ್ ನೋಡಿ, ಆಮೇಲೆ ನೋಡ್ಕೊಳ್ಳೋಣ. ಬೇಡ. ಅವತ್ ಪೊಲೀಸ್ ಸ್ಟೇಷನ್ ಹಿಂದೆ ಮುಂದೆ ನೋಡದೆ ಹೊಡೆದಿದ್ದಕ್ಕೆ ಕೋದಂಡ ರಕ್ತವಾಂತಿ ಮಾಡ್ಕೊಂಡು ಸತ್ತೋದ. ಎಲ್ಲಿ, ಯಾವಾಗ? ನಮ್ಮನ್ನ ಕಳಿಸ್ಬಿಟ್ಟು ಆ ಬಾಡಿನ ಜೀಪಲ್ಲಿ ಎತ್ತಾಕೊಂಡು ಹೋದ್ರಲ್ಲ, ಅದನ್ನ ಸುಟ್ಟಾಕಿದ್ರ ಅಥವಾ ಊತಾಕಿದ್ರ? ಏನ ಸೆಷನ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರ್ಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೋಡು, ಬೇಡ. ಬೇಕಾದ್ರೆ ನೀವ್ ಸುಟ್ಟಾಕಿರೋ ಬಾಡಿನೂ ಬಂದು ಸಾಕ್ಷಿ ಹೇಳುತ್ತೆ. ಆಹಾ, ಚೆನ್ನಾಗ್ ಕಥೆ ಕಟ್ಟಿದ್ಯಾ. ಈ ಕಥೆನ ಯಾರಾದ್ರೂ ಡೈರೆಕ್ಟರ್ ಕೊಟ್ಬಿಡು, ಸಿನಿಮಾ ಮಾಡ್ಬಿಡ್ತಾರೆ. ಕೊಡ್ತೀನಿ ಬಿಡಿ. ಈ ವಿಷಯದಲ್ಲಿ ನಾವ್ ಯಾಕೆ ಕಿತ್ತಾಡ್ಬೇಕು? ಇವತ್ತಿಂದ ನಾವಿಬ್ರು ಗುಡ್ ಫ್ರೆಂಡ್ಸ್. ಅದರಿಂದ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಅದೇ ನಿಮ್ಮಿಷ್ಟ ಆದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಓಕೆ, ಹಾಗಾದ್ರೆ ಈ ಖುಷಿಗೆ ಎಲ್ಲಾದ್ರೂ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ನಾವು ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನದು? ನಿನ್ ಫ್ರೆಂಡ್ ಕೋದಂಡ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ರೆ ನನಗೆ ಅರ್ಧ ಟೆನ್ಷನ್ ರಿಲೀಸ್ ಆಗ್ಬಿಡುತ್ತೆ. ಆಮೇಲೆ ಎಲ್ ಬೇಕಾದ್ರೂ ಹೋಗ್ಬೋದು. ಸರಿ, ಡೋಂಟ್ ವರಿ, ಕೋದಂಡ ಸತ್ತಿಲ್ಲ. ಅದು ನನಗೆ ಗೊತ್ತಿಲ್ವಾ? ಆದ್ರೆ ಅವನ್ನ ಬಚ್ಚಿಟ್ಟಿರೋದು ಯಾರಿಗೂ ಗೊತ್ತಿಲ್ಲ. ಬಚ್ಚಿಟ್ಟಿದ್ಯಾ? ಇಲ್ಲಿ ಅದು ನೀನಲ್ಲ, ನಿಮ್ಮಪ್ಪ, ಅವರಪ್ಪ, ಅವರಪ್ಪನಪ್ಪ ಬಂದ್ರು ನಾನು ಯಾರಿಗೂ ಹೇಳಲ್ಲ. ಬಾಯ್. ನಮ್ಮ ವಂಶದ ಬಗ್ಗೆ ಮಾತಾಡೋ ಸ್ಕೊಪ್ಪ ನನ್ನ ಮಗನಿಗೆ. ನಾಯಿ ಕೊಡ್ದಂಗ್ ಹೊಡೆದು ಬಿಸಾಕ್ ಬರೋದ್ ಬಿಟ್ಟು ಸುಮ್ನೆ ಬಂದಿದ್ಯಲ್ಲ, ಹೋಗ್ಲಿ ಬಿಡು. ನಿನ್ ಕೈಲಾಗಿಲ್ಲ ಅಂದ್ರೆ ಅವನ್ ವಿಷಯ ನಾನೇ ನೋಡ್ಕೋತೀನಿ. ಬಿಸಿ ರಕ್ತ ಇದೆ ಅಂತ ಹುಡುಗಾಟ ಆಡ್ಬೇಡ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ ಕೆಲಸ ಹೋದ್ರೆ ಹೋಯ್ತು ಬಿಡು. ನಿನ್ನ ಕೆಲಸ ದೊಡ್ಡದ, ಮರ್ಯಾದೆ ದೊಡ್ಡದ? ಏನಣ್ಣ ಅವ್ನು ಹೀಗ್ ಮಾತಾಡ್ತಿದ್ರು ಸುಮ್ನೆ ಕೂತಿದ್ದೀರಾ? ಬುದ್ಧಿ ಹೇಳಿ ಅವನಿಗೆ. ಬಾಯಲ್ಲಿ ಇನ್ನು 24 ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಬಚ್ಚಿಟ್ಟಿರೋವನ್ನ ಅವರಾಗಿ ಹೊರ ಕರ್ಕೊಂಬಂದ್ರೆ ಸರಿ. ಇಲ್ಲ ಅಂದ್ರೆ ನನ್ನಲ್ಲ, ಯಾರನ್ನು ಕೇಳ್ಬೇಡ, ಹೋಗಿ ಎತ್ಬಿಡು. ಅದ್ ಸರಿ,
ಅದಕ್ಕೆ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಮತ್ತೆ ನನ್ನಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ನಿನ್ನಿಂದನಾ? ಇನ್ನೇನು, ಅವತ್ ರೆಸ್ಟೋರೆಂಟ್ ಅಲ್ಲಿ ಅವ್ರು ಬಂದ್ ನಮ್ ಪಕ್ಕ ಕುತ್ಕೊಂಡ್ರಾ? ನಾವ್ ತಾನೇ ಹೋಗಿದ್ದು, ಆದ್ರೂ ಎಷ್ಟು ಡೀಸೆಂಟ್ ಆಗಿ ನೋಡ್ಕೊಂಡ್ರು. ಓಹೋ, ಅವ್ನ್ ನಿಮ್ಮ ಅಣ್ಣನ ಹತ್ರ ಬಂದು ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂದಿದ್ದು ಡೀಸೆಂಟಾ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಕಣೆ. ನೀನ್ ಅವನಿಗೆ ಸದ್ರ ಕೊಟ್ಟಿದ್ಯಾ ಅಷ್ಟೇ ಸಾಕು ಅಂತ ಅವ್ನ ನಿನ್ ತಲೆ ಮೇಲೆ ಕುತ್ಕೊಂಡಿದ್ದಾನೆ. ಇಷ್ಟಕ್ಕೂ ಯಾರೇ ಅವನು? ಸಂಜಯ್ ಅಂತ. ಎಲ್ರೂ ಅವನ್ನ ಸಂಜು ಸಂಜು ಅಂತ ಕರೀತಾರೆ. ಬಿಕಾಂ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಈಗ MBA ಓದ್ತಾ ಇದ್ದಾನೆ. ಇಷ್ಟ ಆದ್ನಾ? ಇಷ್ಟ ಆದ್ಮೇಲೆ ಬರ್ತಾ ಬರ್ತಾ ನೀನ್ ಪೋಲಿ ಆಗ್ತಿದ್ಯಾ. ಎಲ್ಲ ಮಣ್ಣನ್ ಕೆಲ್ಸ ಹೋಗುತ್ತೋ ಅಂತ ನಾ ಟೆನ್ಷನ್ ಅಲ್ಲಿದ್ರೆ ನೀನ್ ಬೇರೆ. ಅಲ್ ನೋಡೆ. ಹೇ ಬಾರೆ ಹೋಗೋಣ. ಯಾಕೆ? ಅವ್ನು ನನ್ನ ನೋಡೋಕೆ ಬರ್ತಾ ಇರೋದು, ನನಗ್ ಭಯ ಆಗುತ್ತೆ. ಬಾರೆ ಹೋಗೋಣ ಪ್ಲೀಸ್. ನಾವ್ಯಾಕೆ ಎದುರ್ಕೋಬೇಕು? ಬರ್ಲಿ ಸುಂದಿರು, ನಾನೇ ಮಾತಾಡ್ತೀನಿ. ಈಗ ನೀನ್ ಬರ್ತೀಯೋ ಇಲ್ವೋ? ನಾನ್ ಬರಲ್ಲ. ಸರಿ, ನಾನ್ ಹೋಗ್ತೀನಿ. ಮಿಲಿ, ನಾನು ನಿನಗೆ ತೊಂದರೆ ಕೊಡ್ಬೇಕು ಅಂತ ಬರ್ಲಿಲ್ಲ. ಒಂದೆರಡು ಮೂರು ಸಲ ಇಬ್ರು ಭೇಟಿಯಾಗಿದ್ದೀವಿ, ಒಬ್ರನ್ನೊಬ್ರು ನೋಡಿದೀವಿ. ಇಷ್ಟೇ ನನ್ನ ನಿನ್ನ ಸಂಬಂಧ ಅಂತ ನೀನ್ ತಿಳ್ಕೊಂಡಿರ್ಬೋದು. ಆದ್ರೆ ನಾನಿನ್ನ 1000 ಸಲನಾರೋ ನೋಡಿದ್ದೀನಿ. ನನ್ನ ಕನ್ಸಲ್ಲಿ, ನನ್ನ ಈ ಮನ್ಸಲ್ಲಿ. ದಿಢೀರಂತ ನಿಮ್ಮ ಅಣ್ಣ ಇವಳು ನಿನಗೇನಾಗ್ಬೇಕು ಅಂದಾಗ ನಾನು ಮದುವೆ ಆಗೋ ಹುಡುಗಿ ಅನ್ಬಿಟ್ಟೆ. ನಾನು ಹೇಳಿದ ನಿಜಾನೇ, ಆದ್ರೆ ಆವಾಗ ನಾನಾಗ ಹೇಳ್ಬಾರ್ದಾಗಿತ್ತು. ಅದಕ್ಕೆ ಸಾರಿ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಐ ಆಮ್ ರಿಯಲಿ ಸಾರಿ. ಒಂದ್ ನಿಮಿಷ. ತಪ್ಪು ಮಾಡಿರೋದು ನೀವೊಬ್ರೇ ಅಲ್ಲ, ನಾನು ಕೂಡ. ಅವತ್ತು ರೆಸ್ಟೋರೆಂಟ್ ಅಲ್ಲಿ ನಿಮ್ ಪಕ್ಕ ಬಂದು ಕೂತ್ಕೊಂಡಿದ್ದು ತಪ್ಪೆ, ಆದ್ರೆ ಬೇರೆ ದಾರಿನೇ ಇರ್ಲಿಲ್ಲ. ತಪ್ಪು ಮಾಡಿರೋದು ನಾನು. ನನ್ಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನಮ್ಮ ಅಣ್ಣಂಗೆ ಏನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗೋದಿಲ್ಲ. ಪ್ಲೀಸ್, ನಡೆದಿದ್ನೆಲ್ಲ ಮರ್ತ್ಬಿಡಿ ಎಲ್ಲಾನು. ನಾನ್ ಮಾಡಿದ ತಪ್ಪಿಗೆ ನನ್ನ ಫ್ರೆಂಡ್ಸು ಶಿಕ್ಷೆ ಅನುಭವಿಸಿದ್ರು. ಅದಕ್ಕೆ ಅವ್ರು ಸೇಡ್ ತೀರ್ಸ್ಕೊತಾ ಇದಾರೆ. ಬೇಡ ಅಂತ ನಾನೇಗ್ ಹೇಳಿ. ಆದ್ರೂ ನಿನಗೋಸ್ಕರ ಪ್ರಯತ್ನ ಪಡ್ತೀನಿ. ಆಮೇಲೆ ಎಲ್ಲ ಮರ್ತ್ಬಿಡು ಅಂದಲ್ಲ, ಮರ್ತ್ಬಿಡ್ತೀನಿ. ನನ್ ಕೋಪ ತಾಪ ಎಲ್ಲ. ಆದ್ರೆ ಹೋದ್ ಜನ್ಮದಿಂದ ನಾನು ಇಷ್ಟಪಡ್ತಿರೋ ಒಂದು ಮುಖ ನನ್ನ ಮನ್ಸಲಾಗಿ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಮಾತ್ರ ನನ್ಗೆ ಮರೆಯಕ್ಕಾಗಲ್ಲ, ಯಾವತ್ತೂ ಆಗಲ್ಲ. ಗೋಪಾಲ, ಯಜಮಾನ್ರೆ ತೆಗ್ಯೋ ಬಾಗ್ಲು. ಗೋಪಾಲ, ಯಜಮಾನ್ರೆ ಹೇಳಿದ ಕೆಲಸ ಒಂದು ಮಾಡೋದಿಲ್ವಲ್ಲ ನೀನು? ಯಾಕೆ ಯಜಮಾನ್ರೆ? ಆ ರೂಮಲ್ಲಿರೋ ಮಂಚ ಇಲ್ಲಿ ಹಾಕೋ, ಈ ರೂಮಲ್ಲಿರೋ ಮಂಚ ಅಲ್ಲಿ ಹಾಕೋ ಅಂದ್ರೆ ಯಾಕೋ ಹಾಕ್ಲಿಲ್ಲ? ಆಮೇಲೆ ಹಾಕ್ತೀನಿ ಬಿಡಿ. ಆಮೇಲೆ ಹಾಕ್ತಾನಂತ. ಆಮೇಲೆ ಎತ್ತ ಈಗ್ಲೇ. ನಾವೇ ಬಾರಲ್ಲೇ. ಸಾಕ್ ನಿಸ್ರಲ್ಲೇ. ಮೊದ್ಲು ಹೋಗಿದ್ ಮ್ಯಾಟ್ರ್ ಏನಾಯ್ತಂತ ಹೇಳು. ಸಂಜು ಹೇಳಪ್ಪ. ಏನಿಲ್ಲ, ಮ್ಯಾನ್ ಮಿಸ್ಸಿಂಗ್ ಪ್ರೋಗ್ರಾಮ್ ಕ್ಯಾನ್ಸಲ್. ಯಾಕೆ? ನೀನ್ ಇಲ್ಲಿಂದ ಹೊರಗ್ ಬರ್ಬೇಕು ಅನ್ನೋದು ಮಿಲ್ಲಿ ರಿಕ್ವೆಸ್ಟ್. ಮತ್ತೆ ಆ ಇನ್ಸ್ಪೆಕ್ಟರ್ ಸಸ್ಪೆನ್ಷನ್ ವಿಷಯ? ಅದೆಲ್ಲ ಬೇಡ ಅಂದ್ಬಿಟ್ಬಿಟ್ಟೆ. ಅದೇ ಯಾಕ್ತಂದೆ? ಅದು ಅವಳಿಗೋಸ್ಕರನೇ ಕಣ. ಲೋ, ಕಿವಿಲಿ ಫ್ಲವರ್ ಇಡು, ಖಾಲಿ ಫ್ಲವರ್ ಇಡಬೇಡ. ಮ್ಯಾಟ್ರ್ ಏನ್ ಗೊತ್ತಾ? ಅವಳು ಹೀ ಅಂತ ಕಿಸ್ತಿರ್ತಾಳೆ, ಇವನ್ ಜೋಲ್ಸಿರ್ತಾನೆ, ಅಷ್ಟಕ್ಕೆ ಕಾಂಪ್ರೋ ಆಗೋದ್ರು. ಲೋ, ಹುಡುಗಿರ್ನ ನಂಬೇಡ ಮಗ, ಸರಿಯಾದ ಟೈಮಿಗೆ ಕೈ ಕೊಟ್ಬಿಡ್ತಾರೆ. ನೋಡು, ಆ ಇನ್ಸ್ಪೆಕ್ಟರ್ ಒಂದ್ ದಿನ ಕಡೆ ಪಕ್ಷ 1 ಅವರ್ ಸಸ್ಪೆಂಡ್ ಆಗ್ಲೇಬೇಕು. ಲೋ ಮಗ, ನೀನೇ ಹೇಳು, ಆ ಇನ್ಸ್ಪೆಕ್ಟರ್ ನನಗೆ ಎಷ್ಟು ಏಟ್ ಹೊಡೆದಿದ್ದಾನೆ? ನಾನ್ ಲೆಕ್ಕ ಹಾಕಿಲ್ಲಪ್ಪ. ಏ ಸಂಜು, ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗೋವರೆಗೂ ನಾನ್ ಈ ರೂಮ್ ಬಿಟ್ಟು ಬರೋದಿಲ್ಲ ಅಷ್ಟೇ. ಲೋ, ಮಿಲಿ ನನಗೆ ಸಿಗೋದಾದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ನೀವೇ ತಾನೇ ಪ್ರಾಮಿಸ್ ಮಾಡಿದ್ದು. ನೀನ್ ಇವಾಗ ಹೊರಗಡೆ ಬಂದ್ರೆ ಅವಳು ನನಗೆ ಸಿಗ್ತಾಳೆ ಕಣೋ. ನಿಜವಾಗ್ಲೂ ಸಿಗ್ತಾಳ? ಶ್ಯೂರ್.
ಏ ಮಕ್ಕಳೆಲ್ಲ ಎಲ್ಲಿದ್ದೀರಾ? ಬನ್ನಿ 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 ಬನ್ನಿ, ಕಂಪಾಸ್ ಬೇಗ ಬನ್ನಿ ತಗೊಳ್ಳಿ. ಅಯ್ಯೋ ಗಲಾಟೆ ಮಾಡ್ಕೊಂಡು ನಿಧಾನ, ಗಲಾಟೆ ಮಾಡ್ಬೇಡ್ರು. ತಗೊಳ್ಳಿ, ಇದರಲ್ಲಿ ಖುಷಿಗೆ ಮಕ್ಕಳಿಗೆ ಎಲ್ರಿಗೂ ಇದೆ. ಬನ್ನಿ ಬನ್ನಿ, ಏನ್ ತಂದಿದ್ದಾರೆ ನೋಡ. ನಡಿ, ಎಲ್ರೂ ತಗೊಳ್ಳಿ. ಚೆನ್ನಾಗಿದೆ ನೋಡಿದು. ಮೈ ಡಿಯರ್ ಸಿಸ್ಟರ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಅಣ್ಣ. ಅಮ್ಮ ಅಮ್ಮ, ಇದು ನಿನಗೆ. ವೆಂಕಟ್, ಇವತ್ತೇನು ವಿಶೇಷ ಇಲ್ವಲ್ಲೋ? ಇವತ್ತು ನನ್ನ ಪಾಲಕ್ ವಿಶೇಷನೇ ಅಮ್ಮ. ಕುತ್ತಿಗೆಗೆ ಬಂದಿದ್ ಕತ್ತಿ ತಾನಾಗೆ ಇಳಿದೋಯ್ತು. ಸಸ್ಪೆಂಡ್ ಆಗೋಗ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಪ್ರಮೋಷನ್ ಸಿಗೋ ಲೆವೆಲ್ ಬಂದ್ಬಿಟ್ಟಿದ್ದೀನಿ. ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ವಲ್ಲ ಹುಡುಗ, ಅವನಾಗವನೇ ಬಂದು ಕಮಿಷನರ್ ಮುಂದೆ ಹಾಜರಾಗ್ಬಿಟ್ಟ. ಅಷ್ಟೇ ಅಲ್ಲಮ್ಮ, ನಾನು ಅವನಿಗೊಂದು ಏಟು ಹೊಡೆದಿಲ್ಲ ಅಂತ ಹೇಳಿಕೆನೂ ಕೊಟ್ಬಿಟ್ಟ. ಹೌದಾ ಅಮ್ಮ, ಈ 2 ದಿವಸ ನಾವೆಲ್ಲರೂ ನಿದ್ದೆಗೆಟ್ಟು ಅನುಭವಿಸಿದ ಅವಸ್ಥೆ ಆ ಭಗವಂತನಿಗೆ ಪ್ರೀತಿ ಆಗ್ಬೇಕು. ನಮಗೆಲ್ಲ ಅಲ್ಲ, ನಿನಗೆ. ನಾವು ನೆಮ್ಮದಿಯಾಗೇ ಇದ್ವಿ ಅಲ್ವೋ? ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೋತಾರ? ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋರ್ಗೆ ಧೈರ್ಯ ಇರ್ಬೇಕು, ನಿಂತರ ಪುಕ್ಕಲ್ತನ ಅಲ್ಲ. ಏನು? ನಾನ್ ಪುಕ್ಲಾನ? ಮತ್ತಿನ್ನೇನು? ಹಾಗಾದ್ರೆ ನಾನು ಕೊಟ್ಟಿರೋ ಶಾಲು ವಾಪಸ್ ಕೊಟ್ಟು. ತಗೊಂಡೋಗೋ, ಯಾರಿಗ್ ಬೇಕು ನಿನ್ ಚಾಲು? ತಗೊಂಡೋಗಿ ನಿನ್ ಹೆಂಡತಿ ಕೊಡೋ ಪುಕ್ಲ. ಬೇಡಮ್ಮ, ಇನ್ನೊಂದ್ಸಲಿ ಹಾಗನ್ಬೇಡ. ಯಾಕೆ? ಏನ್ ಮಾಡ್ತೀಯ? ಏನೋ ಮಾಡ್ತೀಯ? ಒಂದ್ಸಲ ಅಲ್ಲ 100 ಸಲ ಹೇಳ್ತೀನಿ, ಪುಕ್ಲ 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 ಮುದೇವಿ. ಕೊಟ್ಟಿದ್ದಲ್ಲ ವಾಪಸ್ ಕೊಡ್ರೋ. ಪುಕ್ಲ ಅಂತ ಪುಕ್ಲ ಕೊಡ್ರೋ.